ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಹೃದಯ ಶಿವ ಆರ್ಗ್ಯಾನಿಕ್ ಫಾರ್ಮ್ಸಲ್ಲಿದ್ದೀವಿ. ಈ ಫಾರ್ಮಲ್ಲಿ ಯಾವ್ಯಾವ ಬೆಳೆಗಳಿದ್ದಾವೆ, ಯಾವ ಥರ ಇದ್ದಾವೆ ಅನ್ನೋದನ್ನ ಒಂದು ರೌಂಡ್ ನೋಡ್ಕೊಂಡು ಬರೋಣ. ಇದು ನಾವು ಮೊದಲನೇಗೆ ಎಂಟ್ರಿ ಆದ ತಕ್ಷಣವೇ ನಮಗೆ ಫಸ್ಟ್ಗೆ ಸಿಗೋದು ವಿಳೆದೆಲೆ ಮತ್ತು ಅಡಿಕೆ. ಇವೆರಡು ಮಿಶ್ರಿತವಾಗಿರುವಂಥ ತೋಟ. ಈ ವರ್ಷದ ಫಸಲು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮೊನ್ನೆ ತಾನೇ ವಿಳೆದೆಲೆ ಕುಡಿ ಮುರಿದಿದ್ದೀವಿ. ಯಾಕಂದರೆ ಈಗ ಮಳೆಗಾಲ ತುಂಬ ಹೈಟ್ ಬೆಳೆಯುತ್ತೆ, ಅದರಿಂದ ಅರ್ಧ ಕಟ್ ಮಾಡಿದ್ದೀವಿ. ಈ ತೋಟ ಸುಮಾರು 21 ವರ್ಷ ಆಗಿದೆ. ಸಂಗತಿ ಏನಂತಂದರೆ 21 ವರ್ಷದಿಂದ ಒಂದು ಕಾಳು ಕೆಮಿಕಲ್ ಫರ್ಟಿಲೈಸರ್, ರಾಸಾಯನಿಕ ಗೊಬ್ಬರ ಈ ತೋಟಕ್ಕೆ ಬಿದ್ದಿಲ್ಲ. ವಿಳೆದೆಲೆ ಮತ್ತು ಅಡಿಕೆ ಇದೆ. ಇದರ ಮಧ್ಯೆ ಅಲ್ಲೊಂದು ಬೂರ್ಗದ ಗಿಡ ಕೂಡ ಇದೆ. ಇಲ್ಲಿ ನಾವು ಬಳ್ಳಿ ಕಟ್ಟಲಿಕ್ಕೆ ಯೂಸ್ ಮಾಡುವಂಥ ಏಣಿ ಇದು. ಹತ್ತಡಿಯಿಂದ 10 ಅಡಿ ಇದೆ. ಮರದಿಂದ ಮರಕ್ಕೆ 10 ಅಡಿ ಇದೆ. ಸಾಲು 10 ಅಡಿನೇ ಇದೆ. ಇಲ್ಲಿ ಯೂಸ್ ಮಾಡಿರೋದು ಫೆನ್ಸಿಂಗ್ ಕೂಡ ಆರ್ಗ್ಯಾನಿಕಲಿ ಆಗಿದೆ. ಅಂದರೆ ಕಳ್ಳಿ ಗಿಡ ಅಂತ ಇದು ಮುಟ್ಟಿದ್ರೆ ಇದರಲ್ಲಿ ಹಾಲು ಬರುತ್ತೆ. ಸೊ ಸ್ವಲ್ಪ ಮೈ ಮೇಲೆ ಏನಾದರೂ ಬಿದ್ದರೆ ಗಾಯ ಆಗೋದು ಆ ಥರ ಆಗುತ್ತೆ. ಅದರಿಂದ ಯಾರೂ ಒಳಗಡೆ ಬರೋಕ್ಕೆ ಟ್ರೈ ಮಾಡಲ್ಲ. ಮಧ್ಯ ಹಲಸಿದೆ, ಬಾಳೆ ಇದೆ, ತೆಂಗು, ಇದು ಬೋರು. 700 ಗಿಡ ಹಳೆ ಅಡಿಕೆ ಗಿಡಗಳು ಮತ್ತು ಅದ್ರ ಜೊತೆಗಿರೋ ಬಳ್ಳಿ, ವಿಳೆದೆಲೆ ಬಳ್ಳಿ, ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವಿಲ್ಲಿ ಸುಮಾರು ಇದು ಒಂದು 5 ವರ್ಷ ಆಗಿರ್ಬೋದು ಈ ಅಡಿಕೆ ಗಿಡಗಳು. ಇದರಲ್ಲಿ ವಿಳೆದೆಲೆನೂ ಹಾಕಲ್ಲ ಆಲ್ಮೋಸ್ಟು. ಈಗ ನಾವು ಟ್ರೈ ಮಾಡ್ತಿರೋದು, ಈ ತೋಟದಲ್ಲಿ ಟ್ರೈ ಮಾಡ್ತಿರೋದು ನಾವು ಅಡಿಕೆ ಮತ್ತು ಏಲಕ್ಕಿ ಅವೆರಡು ಕಾಂಬಿನೇಷನ್ ಆಗಿ ಬೆಳೀತಾ ಇದ್ದೀವಿ. ಈಗ ರೀಸೆಂಟಾಗಿ ನಾಟಿ ಮಾಡಿದ್ವಿ ಏಲಕ್ಕಿ ಗಿಡಗಳು, ತುಂಬ ಕಡಿಮೆ. ಬಟ್ ನಮ್ಮ ಪಾವಗಡದಲ್ಲಿ ಆಗುತ್ತಾ ಇಲ್ಲ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಇದ್ದಾವೆ ಸದ್ಯದಲ್ಲಿ ಚೆನ್ನಾಗಿದ್ದಾವೆ. ಗಲ್ಲಿಗೆ ಗೆಣಸು ಇದ್ದಾವೆ, ಸ್ವೀಟ್ ಪೊಟ್ಯಾಟೊ, ಇದು ಅರಿಶಿನ. ಅದಾದಮೇಲೆ ಸ್ನೇಹಿತರೆ ಗದ್ದೆ ಇದೆ. ಇದೇನು ಕಾಣ್ತಾ ಇದೆ, ಇದಿಷ್ಟು ಭೂಮಿ ಚೇಂಜ್ ಆಗ್ತಾ ಇರುತ್ತೆ ಬೆಳೆಗಳು. ಇದಾದಮೇಲೆ ಮತ್ತೆ ಸೇವಂತಿಗೆ ಇರ್ಬೋದು, ಬೆಳೆಗಳು ಚೇಂಜ್ ಆಗ್ತಾ ಇರುತ್ತೆ ಇದಿಷ್ಟು ಭೂಮಿಲಿ. ನಾವು ನೇರ ಗದ್ದೆಯಿಂದ ಮುಂದೆ ಬಂದರೆ ಇಲ್ಲಿ ಒಂದು ಹೊಸ ತೋಟ ಸಿಗುತ್ತೆ. ನಾವು ಇದರಲ್ಲಿ ಅಡಿಕೆ ಮತ್ತು ಗುಲಾಬಿ ಗಿಡ ಹಾಕಿದ್ದೀವಿ. ಮಳೆಯಿಂದಾಗಿ ಬೆಳೆ ಜೊತೆ ಕಳೆನೂ ಇದೆ, ಇದಕ್ಕೂ ಪರಿಹಾರ ಮಾಡಬೇಕು. ಈಗ ಗುಲಾಬಿ ಗಿಡ 2 ತಿಂಗಳಾಗಿದೆ, ಪರವಾಗಿಲ್ಲ, ಹೂವು ಬರ್ತಾ ಇದ್ದಾವೆ. ಅಡಿಕೆ ಸಸಿ ಆಗಿ 1 ವರ್ಷ ಆಗಿದೆ ನೆಟ್ಟು, ಅವು ಚೇತರಿಸ್ಕೊಳ್ತಾ ಇದ್ದಾವೆ. ಒಂದು ಅಡಿಕೆ ಗಿಡದ ಸುತ್ತು ಒಟ್ಟಾರೆಯಾಗಿ 8 ಗಿಡಗಳು ಬಿದ್ದಿದ್ದಾವೆ, ಗುಲಾಬಿ ಗಿಡಗಳು. ಹೆಂಗಿಲ್ಲ ಅಂತಂದ್ರೆ ನಾವು 4 ವರ್ಷದಿಂದ 5 ವರ್ಷದವರೆಗೂ ಗುಲಾಬಿಯಲ್ಲೂ ನಾವು ಆರ್ಥಿಕವಾಗಿ ನೋಡ್ಬೋದು. ಅಡಿಕೆ ಗಿಡ, ಗುಲಾಬಿ, ಅಡಿಕೆ, ಮತ್ತು ಈ ಕಡೆ ಅಡಿಕೆ ಗಿಡ, ಗುಲಾಬಿ, ಅಡಿಕೆ, ಮತ್ತು ಸೇಮ್ ಗುಲಾಬಿ, ಅಡಿಕೆ. ಅಡಿಕೆ ಮತ್ತು ಗುಲಾಬಿಯ ತೋಟನ ಮುಗಿಸ್ಕೊಂಡು ನಾವು ಸ್ವಲ್ಪ ಮುಂದೆ ಬಂದರೆ ನಮಗೆ ಇನ್ನೂ ಒಂದು ತೋಟ ಸಿಗುತ್ತೆ. ಇಲ್ಲಿ ನಾವು ಸ್ನೇಹಿತರೆ ಅಡಿಕೆಯ ಜೊತೆಗೆ ಅಗಸೆ ಗಿಡ ಹಾಕಿದ್ದೀವಿ. ಏನಕ್ಕಪ್ಪ ಅಂದರೆ ಫಸ್ಟು ನಾವು ನಾಟಿ ಮಾಡಬೇಕಾದ್ರೆ ಅಡಿಕೆ ಗಿಡಗಳಿಗೆ ನೆರಳು ಸಿಗಲಿ ಅನ್ನೋ ದೃಷ್ಟಿಯಿಂದ. ಜೊತೆಗೆ ಇದು ಮೇವು ಆಗುತ್ತೆ ದನಗಳಿಗೆ. ದನಗಳಿಲ್ಲ ಅಂತ ಅಂದರೆ ನೀವು ಇದನ್ನು ಕೊಚ್ಚಿ ಮಣ್ಣಿಗೆ ಹಾಕ್ಬೋದು. ಸೊ ಮತ್ತೆ ನಮಗೆ ಅಲ್ಲೇ ರೆಡಿ ಆಗುತ್ತೆ ಫುಡ್ಡು. ನಾವೇನು ಮಾಡಿದ್ವಿ ಅಂದರೆ ಇದ್ರ ಜೊತೆಯಲ್ಲಿ ಮಧ್ಯ ಹೋದ ಸರಿ ನಾವು ಇದು ಹಾಕಿದ್ವಿ, ಡಯಾಂಚ್ ಹಾಕಿದ್ವಿ. ಈಗ ಆರ್ಸ್ ಬೀನ್ ಹಾಕಿದ್ವಿ, ಹುರುಳಿ ಗಿಡ ಹಾಕಿದ್ವಿ. ಈಗ ಇದರ ಮಧ್ಯೆ ನಾವು ಹೊಸದಾಗಿ ಮಾಡಿರೋದು ಏನಂತಂದರೆ
ಅಡಿಕೆ ಗಿಡ ಜೊತೆ ನಾವು ಈ ಬಾರಿ ಇಲ್ಲಿ ಕೋಕೋ ಹಾಕಿದ್ದೀವಿ, ನೋಡ್ಬೋದು ನೀವು. ಕೋಕೋ ನಾವು ಇಲ್ಲಿ ಯಾವ ಥರ ನಾಟಿ ಮಾಡಿದ್ದೀವಿ ಅಂತಂದರೆ, ಈಗ 2 ಸಾಲಿದೆ ಇಲ್ಲಿ ಅಡಿಕೆ ಗಿಡ. ಈ 2 ಸಾಲುಗಳ ಮಧ್ಯೆ ಒಂದು ಅಡಿಕೆ ಗಿಡದಿಂದ ಇನ್ನೊಂದು ಅಡಿಕೆ ಗಿಡದ ಮಧ್ಯೆ ಒಂದು ಕೋಕೋ ಗಿಡ, ಮತ್ತು ಈ ಅಡಿಕೆ ಗಿಡದಿಂದ ಈ ಅಡಿಕೆ ಗಿಡಕ್ಕೆ ಏನಿಲ್ಲ, ಖಾಲಿ ಇದೆ. ಮತ್ತು ಈ ಅಡಿಕೆ ಗಿಡದಿಂದ ನೆಕ್ಸ್ಟ್ ಬರೋ ಅಡಿಕೆ ಗಿಡದ ಮಧ್ಯೆ ಒಂದು ಕೋಕೋ ಗಿಡ. ಏನಕ್ಕಪ್ಪ ಅಂತಂದರೆ, ನಾವು ನೆಕ್ಸ್ಟು ಅಡಿಕೆ ಹಾರ್ವೆಸ್ಟ್ ಮಾಡಬೇಕಾದ್ರೆ ಕಷ್ಟ ಆಗಬಾರ್ದು. ಎಲ್ಲಿ ನಾವು ನಾಟಿ ಮಾಡಿರಲ್ಲ ಅಲ್ಲಿ ಗೊನೆಗಳ ಬಿಡ್ಕೊಬೋದು. ಆ ದೃಷ್ಟಿಯಿಂದ 2 ಅಡಿಕೆ ಗಿಡ ಆದಮೇಲೆ ಒಂದು ಕೋಕೋ ಗಿಡ ನಾಟಿ ಮಾಡ್ತಾ ಹೋಗಿದ್ದೀವಿ. ಇದು ಬೇಸಿಕಲಿ ಜಿಗ್ಜಾಗ್ ಪ್ಯಾಟ್ರನಲ್ಲಿದೆ. ಈಗ ಇಲ್ಲಿ ಈ ಸಾಲಲ್ಲಿ ಕೋಕೋ ಇದ್ದರೆ ಈ ಪಕ್ಕದಲ್ಲಿ ಕೋಕೋ ಇರಲ್ಲ, ನೆಕ್ಸ್ಟು ಅಲ್ಲಿದ್ದರೆ ಇಲ್ಲಿರಲ್ಲ, ಆ ಥರ ಜಿಗ್ಜಾಗಲ್ಲಿ ಹೋಗ್ತಾ ಇದೆ. ಇಲ್ಲಿ ಸೈಡಲ್ಲಿ ಹೆಬ್ಬೇವಿದೆ, ಮತ್ತು ಇಲ್ಲೊಂದು ಆ್ಯಪಲ್ ಗಿಡನೂ ಇತ್ತು, ಒಣಗೋಗೈತದು. ಇಲ್ಲಿ ಆಲ್ ಸ್ಪೈಸ್ ಗಿಡ ಇದೆ, ಇಲ್ಲಿ ಬೆಣ್ಣೆಹಣ್ಣು, ಅವಕ್ಯಾಡೋ, ಬಟರ್ ಫ್ರೂಟ್ ಏನಂತೀವ, ಈ ಗಿಡ ಬೆಳೀತಾ ಇದೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಇಷ್ಟಿದೆ. ಇನ್ನು ಮುಂದೆ ಹೋದರೆ ನಾವು ಸೇವಂತಿಗೆ ಬೆಳೆ ಇದೆ, ಸೇವಂತಿಗೆ ಮುಗ್ಗು ಸ್ಟಾರ್ಟ್ ಆಗಿದೆ ಆಲ್ರೆಡಿ, ಸೆಂಟೆಲ್ಲೋ ಹಾಕಿದ್ದೀವಿ. ಇಷ್ಟು ಇದೆ ಸ್ನೇಹಿತರೆ. ನಾವು ಆದಷ್ಟು ಇಂಟಿಗ್ರೇಟೆಡ್ ನ್ಯಾಚುರಲ್ ಫಾರ್ಮಿಂಗ್ ಕಾನ್ಸೆಪ್ಟ್ ಏನಿದೆ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಕಾಸ್ಟ್ ಆಫ್ ಕಲ್ಟಿವೇಷನ್ ಕಡಿಮೆ ಆಗ್ತಾ ಇದೆ. ಇಷ್ಟು ನಮ್ಮ ಹೃದಯ ಶಿವ ಆರ್ಗ್ಯಾನಿಕ್ ಫಾರ್ಮ್ಸ್ ಬೆಳೆಗಳು, ಸದ್ಯದ ಕಥನಗಳು. ಮುಂದೆ ಸಿಗೋಣ.